ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತೊಂದು ಸ್ಪೆಷಲ್ ಚಟ್ನಿ ಮಾಡೋಣ. ಚಟ್ನಿಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಇದು ಒಂದೆಲಗ ನೋಡಿ ಈ ಥರ ಇರುತ್ತೆ. ನನಗೆ ಇದು ಮೊನ್ನೆ ಸಿಕ್ತು, ಇಟ್ಟೆ. ಅದು ಸ್ವಲ್ಪ ಇದಾಗಿದೆ, ಬಾಡ್ದಂಗೆ ಆಗಿದೆ. ನೋಡಿ, ಒಂದೆಲಗ ಈ ಥರ ಇರುತ್ತೆ, ತುಂಬ ಒಳ್ಳೆಯದು. ಇದು ಸರಸ್ವತಿ ಎಲೆ ಅಂತಾರೆ, ಬ್ರಾಹ್ಮಿ ಎಲೆ ಅಂತಾರೆ, ಒಂದೆಲಗ ಅಂತಾರೆ, ತಿಮಿರೆ ಅಂತಾರೆ, ತುಂಬ ಹೆಸರಲ್ಲಿ ಕರೀತಾರೆ. ಆದರೆ ದೇಹಕ್ಕೆ, ನಮಗೆ ಮೆಮೊರಿ ಪವರ್ಗೆ ತುಂಬ ಒಳ್ಳೆಯದು. ದಿನ ಒಂದೊಂದು ಈ ಥರ ನೀವು ಈ ಬೇರು ಸಿಕ್ಕಿದ್ರೆ ಈ ಬೇರು ಸಮೇತ ನೀವು ಈ ಬೇರನ್ನ ಪಾಟಲ್ಲಿ ಹಾಕಿದ್ರೂ ಬರುತ್ತೆ. ಅಷ್ಟು ಹಬ್ಕೊಂಡು ಹೋಗ್ಬಿಡುತ್ತೆ, ಬೇಗ ಹಬ್ಬುತ್ತೆ. ಮತ್ತು ಇದು ಬಳ್ಳಿ ಥರ ಇದು ನೋಡಿ ಹೀಗಿರುತ್ತೆ ಬಳ್ಳಿ. ಇದನ್ನು ಒಂದು ದಿನ 1-2 ಎಲೆ ತಿನ್ಕೊಂಡು ಬಂದರೆ ತುಂಬ ಮೆಮೊರಿ ಪವರ್ ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ, ಚಿಕ್ಕ ಮಕ್ಕಳು ಓದ್ತಿರೋ ಮಕ್ಕಳಿಗಂತೂ ಇದು ತುಂಬ ಒಳ್ಳೆಯದಿದು. ಇದ್ರದ್ದೊಂದು ಚಟ್ನಿ ಮಾಡೋಣ, ಹೇಗೆ ಅಂತ ನೋಡೋಣ ಬನ್ನಿ. ಇದನ್ನು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಬೇಕು. ಇದನ್ನು ಒಂದೆಲಗನ ನೋಡಿ, ಸ್ವಲ್ಪ ಉದ್ದಿನಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ಇದು ನೋಡಿ ಮೆಣಸಿನ್ಕಾಯಿ, ಸ್ವಲ್ಪ 8 ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ನೆನೆಸ್ಕೊಂಡಿರೋದು, ಉಪ್ಪು, ತೆಂಗಿನಕಾಯಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಒಂದೆಲಗ ಸೊಪ್ಪನ್ನ ನೋಡಿ ತೊಳೆದು ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಳ್ಳಿ, ಬೇರೆಲ್ಲ ಹಾಗೇ ಇರಲಿ, ಬೇರು ದಂಟು ಎಲ್ಲ ಹಾಗೇ ಇರಲಿ. ಇವಾಗ ಹೇಗೆ ಮಾಡೋದು ನೋಡೋಣ ನೋಡಿ. ಒಂದು ಬಾಣಲೆ ಇಟ್ಟು ಸ್ಟವ್ ಅಂಟಿಸ್ಕೊಳ್ಳೋಣ. ಉದ್ದಿನಬೇಳೆ, ಮೆಣಸಿನ್ಕಾಯಿ ಎರಡೂ ಹಾಕಿ ಕೂರ್ಕೊಳ್ಳೋಣ. ಹೆಚ್ಚಿಟ್ಕೊಂಡಿದ್ವಲ್ಲ ಸೊಪ್ಪು, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಸೊಪ್ಪು ಫ್ರೈ ಆಗಬೇಕು. ನೀವು ಇದ್ರಲ್ಲಿ ತಂಬುಳಿನೂ ತುಂಬ ಚೆನ್ನಾಗಿರುತ್ತೆ. ನನಗೆ ತಂಬುಳಿಗಿಂತ ಈ ಥರ ಚಟ್ನಿ ತುಂಬ ಇಷ್ಟ ಆಗುತ್ತೆ. ಒಂದು ಗಂಜಿ ಮಾಡಿಕೊಂಡು ನೋಡಿ, ಗಂಜಿ ಮಾಡಿದ್ದೀನಿ ನಾನು, ಇನ್ನೊಂದು ಅದು ಪ್ರೆಷರ್ ಹೋಗಿಲ್ಲ. ಗಂಜಿಗೆ ತುಂಬ ಚೆನ್ನಾಗಿರುತ್ತೆ ಇದು. ಚೆನ್ನಾಗಿ ಫ್ರೈ ಮಾಡಬೇಕು, ಎಣ್ಣೆ ಎಲ್ಲ ಏನೂ ಹಾಕೋದು ಬೇಡ. ಇದು ಸ್ವಲ್ಪ ಫ್ರೈ ಆಗಲಿ, ಅದು ಬೇಯಬೇಕು. ಇದು ಬಾಡ್ದಂಗೆ ಆಗಬೇಕು. ಎಣ್ಣೆ ಏನೂ ಹಾಕಬೇಡಿ, ಸೊಪ್ಪು ಸ್ವಲ್ಪ ಬಿಸಿಲಿ ಬಾಡಬೇಕು. ಆವಾಗ ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ. ಯಾಕಂದರೆ ಇದು ಸ್ವಲ್ಪ ಒಗ್ರು ಥರ ಬರುತ್ತೆ ಇದು ಸೊಪ್ಪು, ಅದಕ್ಕೋಸ್ಕರ. ಆದರೆ ತುಂಬ ದೇಹಕ್ಕೆ ಒಳ್ಳೆಯದು, ತುಂಬ ಮೆಮೊರಿ ಪವರ್ಗೆ ಒಳ್ಳೆಯದು. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬೆಲ್ ಬಟನ್ನ ಒತ್ತಿದ್ರೆ ನಾನು ಹಾಕೋದು ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ, ನೋಡ್ಬೋದು. ಮತ್ತು ನಾನೆಲ್ಲ ದೇವಸ್ಥಾನ, ಅಡುಗೆದ್ದು ಎಲ್ಲ ಹೆಲ್ದಿ ಫುಡ್ಡೇ ನಮಗೆ ನಾನು ತೋರಿಸ್ತಾ ಇರೋದು. ಇದು ನೋಡಿ, ಇವಾಗ ಬಾಡಕ್ಕೆ ಶುರು ಆಯಿತು. ಇಷ್ಟಾದರೆ ಸಾಕು. ಇವಾಗ ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನು ತೆಂಗಿನಕಾಯಿ ಹಾಕೋಣ. ನಾನು ತೆಂಗಿನಕಾಯಿ ತುರಿದಿಟ್ಕೊಂಡಿರ್ತೀನಿ. 3 ಟೇಬಲ್ ಸ್ಪೂನು ತೆಂಗಿನಕಾಯಿ ಹಾಕಿದ್ದೀನಿ. ತೆಂಗಿನಕಾಯಿನೂ ಒಂದು ನಿಮಿಷ ಬಾಡಿದ್ರೆ ಸಾಕು. ತೆಂಗಿನಕಾಯಿನೂ ಸ್ವಲ್ಪ ಇದು ಬಾಡಲಿ ಇದರಲ್ಲಿ. ಇಷ್ಟಾದರೆ ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿಕೊಂಡು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ, ಹುಣಸೆಹಣ್ಣು ಹಾಕೋಣ. ನೆನೆಸಿಟ್ಕೊಂಡಿರೋದು ಯಾಕೆ ಅಂತ ಅಂದರೆ ಬೇಗ ರಸ ಬಿಡುತ್ತೆ, ಇಲ್ಲದಿದ್ದರೆ ಮಧ್ಯ ಗಟ್ಟಿ ಸಿಗುತ್ತೆ. ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ನೋಡ್ಕೊಂಡು ಹಾಕಿ, ಆಮೇಲೆ ಒಂಚೂರು ಹಾಕ್ಕೊಳ್ಬೋದು. ಸ್ವಲ್ಪ ನೋಡಿ, ಇದಿಷ್ಟು ಬೆಲ್ಲ ಹಾಕೋಣ. ಆವಾಗ ಸಿಹಿ, ಉಪ್ಪು, ಹುಳಿ, ಖಾರ ತುಂಬ ಚೆನ್ನಾಗಿರುತ್ತೆ. ಸಾಕಷ್ಟೇ ಬೆಲ್ಲ ಹಾಕೋಣ. ತಣ್ಣಗಾದ್ಮೇಲೆ ರುಬ್ಬೇಕಷ್ಟೇ. ನೋಡಿ, ಒಂದೆಲಗದ್ದು ಚಟ್ನಿ ರೆಡಿ ಆಯಿತು. ನಾನು ಇದಕ್ಕೊಂದು ಗಂಜಿ ಮಾಡ್ಕೊಂಡಿದ್ದೆ. ಇದು ಕುಸ್ಲಕ್ಕಿ ಅಲ್ಲ, ರಾಜ್ಮುಡಿ ರೈಸ್ ಬರುತ್ತಲ್ಲ, ರಾಜ್ಮುಡಿದ ರೈಸು ತುಂಬ ಚೆನ್ನಾಗಿರುತ್ತೆ. ಏನಿಲ್ಲ, ತೊಳೆದು ನೀರು ಜಾಸ್ತಿ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಇಡೋದಷ್ಟೇ.
ಇದಕ್ಕೂ ಆ ಚಟ್ನಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಬಿಸಿ ಬಿಸಿ ಗಂಜಿ ಹಾಕ್ಕೊಂಡು ಚಟ್ನಿ ಹಾಕ್ಕೊಂಡು ತಿನ್ನೋದು. ತುಂಬ ಚೆನ್ನಾಗಿರುತ್ತೆ. ಗಂಜಿನೂ ಒಂದೆಲ್ಗದ್ದು ಚಟ್ನಿ. ಒಂದು ಸರಿ ನೀವು ಸಿಂಪಲ್ ಊಟ, ಆದರೆ ತುಂಬ ಆರೋಗ್ಯವಾಗಿರೋ ಊಟ ಇದು. ಮಾಡೋದು ಸಿಂಪಲ್ಲು, ನೋಡೋಕ್ಕೂ ಸಿಂಪಲ್ಲು, ಆದರೆ ಮಾತ್ರ ಆರೋಗ್ಯ ಮಾತ್ರ ತುಂಬ ಚೆನ್ನಾಗಿ ನಮ್ಗೆ ಆರೋಗ್ಯ ಕೊಡುತ್ತೆ. ಈ ಗಂಜಿ ಆಗಲಿ ಮತ್ತು ಒಂದೆಲ್ಗ ಸೊಪ್ಪಿನ ಚಟ್ನಿ ಆಗಲಿ, ರಾಜ್ಮುಡಿ ರೈಸ್ದು ಗಂಜಿ, ಒಂದೆಲ್ಗದ್ದು ಚಟ್ನಿ, ಒಂದು ಸರಿ ಎಲ್ಲ ಮಾಡಿ ನೋಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.